ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಕುಕಿಂಗ್ ಸ್ಟೋರೀಸ್. ಇವತ್ತಿನ ಕುಕಿಂಗ್ ಸ್ಟೋರಿಯ ರೆಸಿಪಿ ಸಾರ್ಟೆಡ್ ವೆಜಿಟೇಬಲ್ಸ್. ತುಂಬಾ ಟೇಸ್ಟಿ ಹಾಗೆ ಹೆಲ್ತಿಯಾಗಿರುವಂತಹ ಸಾರ್ಟೆಡ್ ವೆಜಿಟೇಬಲ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ನೀರನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಅಂದರೆ ನಿಮಗೆ ತರಕಾರಿ ಮುಳುಗಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಆಗಲಿ. ಅದಕ್ಕೆ ನಿಮಗೆ ಬೇಕಾದಂತಹ ಆಪ್ಷನಲ್ ತರಕಾರಿಗಳನ್ನ ಹಾಕ್ಬೋದು. ನಾನಿಲ್ಲಿ ಒಂದು ಕಪ್ ಮೆಷರ್ಮೆಂಟ್ ಇಟ್ಕೊಂಡು ಅದರಲ್ಲಿ ಎಲ್ಲದೂ ಕೂಡ ಒಂದೊಂದು ಕಪ್ ತರಕಾರಿನ ತೊಗೊಂಡಿದ್ದೀನಿ. ಕ್ಯಾರೆಟ್, ಆಲೂಗೆಡ್ಡೆ, ಬೀನ್ಸ್, ಹಾಗೆಯೇ ನೂಕೋಲ್ ಮತ್ತು ನಮಗೆ ಬೇಕಾದಂತಹ ಕ್ಯಾಪ್ಸಿಕಮ್ ಇಲ್ಲಿ 3 ಕಲರ್ಸ್ ಇರುತ್ತೆ, ಅದನ್ನ ಹಾಕೊಬೋದು. ಬಟ್ ನಾನಿಲ್ಲಿ 1 ಕಲರ್ ಕ್ಯಾಪ್ಸಿಕಮ್‌ನ ಹಾಕೊಂಡಿದ್ದೀನಿ. ಹಾಗೇನೇ ಅದಕ್ಕೆ ಬ್ರೋಕೊಲಿ ಕೂಡನು ಹಾಕಿದ್ದೆ. ಎಲ್ಲನೂ ಕೂಡ ಸ್ವಲ್ಪ ಬೇಯಬೇಕು, ಅಂದರೆ 50% ಮಾತ್ರ ಬೇಯಬೇಕು. ಸ್ವಲ್ಪ ಕ್ರಂಚಿ ಆಗಿರ್ಬೇಕು ಅಷ್ಟೇ. ಬೆಂದಿದ ನಂತರ ಅದೆಲ್ಲದನ್ನು ತೊಗೊಂಡು ಮತ್ತೆ ಸಪ್ರೇಟ್ ಒಂದು ಬಾಣಲೆಗೆ 1 ಸ್ಪೂನು ಇಲ್ಲ, ಅದು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಗೆಯೇ ಜೀರಿಗೆನ ಹಾಕ್ಕೊಂಡು ಅದು ಕೂಡ ಸ್ವಲ್ಪ ಬಿಸಿಯಾದ ನಂತರ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಎಲ್ಲನೂ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್‌ನ ಹಾಕ್ಕೊಳ್ಳಿ. ನಿಮಗೆ ಬೇಕಾದ್ರೆ ನಿಂಬೆ ಹುಳಿ ರಸ ಕೂಡನು ಹಾಕ್ಕೊಬೋದು. ನಾನಿಲ್ಲೇನು ಆ್ಯಡ್ ಮಾಡಿಲ್ಲ. ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾರ್ಟೆಡ್ ವೆಜಿಟೇಬಲ್ಸ್ ರೆಡಿ ಆಯಿತು. ತುಂಬಾ ಟೇಸ್ಟಿ, ಹೆಲ್ತಿ. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದವರು ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತಿ ಆಪ್ಷನ್ ಕೂಡ. ಇವತ್ತಿನ ರೆಸಿಪಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.